ಸರ್ ಏನು ನಡೀತೈತೆ? ಜೀವನದಲ್ಲಿ ಮೊದಲನೇ ಸರಿ ಈ ಥರ ಆನೆ ನೀರಲ್ಲಿ ಆಡ್ತಿರೋದು ನೋಡ್ತಿರೋದು. ಇಲ್ಲಿ ಏನೋ ಸೀನ್ ನಡೀತಾ ಇದೆ. ಅದಕ್ಕೆ ವಯರ್ ಗಿಯರ್ ಏನೋ ಕಟ್ಟಾಗ್ಬಿಡ್ತಾ? ಏನೆಲ್ಲ ಹಿಂಗೆ ಓಡ್ತಾವ್ರೆ ಗೈಸ್. ಯಾರೋ ಜೇನನ್ನ ಕಲಿಸ್ಬಿಟ್ಟವ್ರೆ. ಫುಲ್ಲು ಎಲ್ಲ ಕಡೆ ರೌಂಡ್ಸು ಅಬ್ಬರ ಇರ್ತಾ ಇದೆ. ಮಧ್ಯದಲ್ಲೇ ಹಾಕೊಂಡು ನುಸ್ತಾ ಬಿಡೋಣ. ಗಾಡಿ ಪಾಪ ನನಗೋಸ್ಕರ ಅವ್ರ ಗಾಡಿ ಹಿಂದಕ್ಕೆ ತೆಗೆದ್ಬಿಟ್ಟು ನಿಲ್ಸ್ಕೊಂಡು ನಿಂತವ್ರು ಬರ್ತೀನಿ ಅಂತ. ಓ ಕತೆ. ಜೇನು ಗೈಸ್, ಜೇನು ನೋಡಿ ಎಲ್ಲ ಕಡೆ ಬರೀ ಜೇನು. ಬರೋಣ ಬರೋಣ. ಓ ಅಣ್ಣ ಫುಲ್ ಮುಚ್ಕೊಂಡೇ ಬಿಟ್ಟವ್ರೆ. ಕೆಲವ್ರನ್ನ ಮಾತ್ರ ಹೋಗಿ 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 ಕೆಣಕ್ತೈತೆ ಜೇನು. ಎಲ್ರೂ ಏನು ಕೆಣಕ್ತಾ ಇಲ್ಲ. ಏನೋ ಕಿತಾಪತಿ ಅವರುಗಳೇ ಮಾಡಿರ್ತಾರೆ ಅನ್ಸುತ್ತೆ. ಬಿಳಿಗಿರಿ ರಂಗನ ಬೆಟ್ಟ ಮುಗಿಸಾಯ್ತು ನಾವು. ಇವಾಗ ನೆಕ್ಸ್ಟು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಫುಲ್ ಬೆಟ್ಟದ ರಣ್ಣು. ಬೆಟ್ಟದ ಮೇಲೆ ಬೆಟ್ಟ, ಬೆಟ್ಟದ ಮೇಲೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬೆಟ್ಟದಲ್ಲಿರೋ ದೇವ್ರುಗಳನ್ನೆಲ್ಲ ದರ್ಶನ ಮಾಡ್ಬಿಡೋಣ. ನೋಡೋಣ. ಆದರೆ ಸಾಯಂಕಾಲ ಚಾಮುಂಡಿ ಬೆಟ್ಟಕ್ಕೂ ಹೋಗ್ಬಿಡೋಣ. ಅದನ್ನೂ ಬಿಡೋದು ಬೇಡ. ಆ್ಯಂಡ್ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಒಂದು ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇದೆ. ಕಚ್ಚಿದೆ ಅನಿಸುತ್ತೆ. ಉಜ್ಕೋತಾವ್ರೆ. ಒಳ್ಳೆ ವ್ಯೂ ಪಾಯಿಂಟ್ ಐತಲ್ವಾ. ಇವರೆಲ್ಲ ಮೋಸ್ಟ್ಲಿ ಬಸ್ಸಲ್ಲಿ ಬಂದಿರೋದು ಗೈಸ್. ಸೊ ಬಸ್ಸು ಯೂಶಲಿ ಮೇಲೆ ತನಕ ಬರೋಲ್ಲ. ಅಲ್ಲಿ ನಿಂತಿದೆ ನೋಡಿ, ಅದೇ ಬಸ್ ಸ್ಟ್ಯಾಂಡು. ಅಲ್ಲಿಂದ ಮೇಲಕ್ಕೆ ಜನ ನಡ್ಕೊಂಬರ್ಬೇಕು. ಸೊ ಇವರೆಲ್ಲ ನಟರಾಜ ಸರ್ವಿಸಲ್ಲಿ ಬರ್ತಿರೋರೆಲ್ಲ ಬಸ್ಸಲ್ಲಿ ಬಂದಿರೋರು. KSRTC ಇಲ್ಲ ಅಂತ ಹೇಳಿದ್ರೆ ಪ್ರೈವೇಟ್ ಬಸ್ಸಸ್ಸು. ಓ ನಮ್ಮ ಗಾಡಿ ಲೋ ಫ್ಯೂಲ್ ತೋರಿಸ್ತೈತೆ. ಫ್ಯೂಲ್ ಹಾಕ್ಸ್ಬೇಕು. ಇಲ್ಲೇನೂ ನಡೀತಾ ಇದೆ. ಆ್ಯಕ್ಚುಲಿ ಅವಾಗ ಬರ್ಬೇಕಾದ್ರೂ ಏನೋ ನಡೀತಾ ಇತ್ತು. ಅವಾಗ ಇಷ್ಟೊಂದು ಜನ ಇರಲಿಲ್ಲ. ಇವಾಗ ಫುಲ್ ಜನ ತುಂಬಿಟ್ಟವ್ರೆ. ಸರ್ ಏನು ನಡೀತೈತೆ? ಜಾತ್ರೆನಾ? ಹಾಂ ಓಕೆ. ದೇವ್ರು ಬಂದಿದ್ದು ಯಾರ ಮೇಲಾದರೂ? ಮತ್ತು ಇಷ್ಟೊಂದು ಜನ ನಿಂತ್ಕೊಂಡು ಕಾಂಪೌಂಡ್ ತೇರು ಇಳಿಯಕ್ಕ? ಓಕೆ ಓಕೆ ಸರಿ ಅಣ್ಣ, ಥ್ಯಾಂಕ್ಸ್. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನನ್ನ ಬಿಟ್ಟು ನಿನ್ನ, ನಿನ್ನ ಬಿಟ್ಟು ನನ್ನ ಜೀವನ ಸಾಗದು. ಲಾಲಲ್ಲ. ಯಾವ್ದು ಗುರು ಇದು ಕಾರು ಹಿಂಗೈತೆ? ಏನೋ ಕಾಣಿಸಿದೆ ಗೈಸ್, ಏನೋ ಕಾಣಿಸಿದೆ. ಆನೆ ಗುರು, ಆನೆ ಗೈಸ್, ಆನೆ ಆನೆ. ಅವನ ಅಜ್ಜಿ ಮಸ್ತು ಅಂದರೆ ಮಸ್ತು. ಎಲ್ಲರೂ ಆನೆ ಏನು ಮಸ್ತಾಗಿ ನೀರು ಕುಡಿತೈತೆ ನೋಡಿ. ಇಲ್ಲಿ ಏನು ಕ್ಯೂಟಾಗಿ ನೀರು ಕುಡಿತಾ ಇದೆ. ಬಂದ್ಬಿಟ್ರೆ ಕಷ್ಟ ಅಲ್ವಾ? ನೋಡಿ ಗೈ ಏನು ಕ್ಯೂಟಾಗಿದೆ. ಗೊತ್ತು ಈ ಥರ ನಿಲ್ಲಿಸ್ಬಿಟ್ಟೆಲ್ಲ ವಿಡಿಯೋ ಮಾಡೋದು ತಪ್ಪು ಅಂತ. ಬಟ್ ಆದ್ರೆ ಏನು ಮಾಡೋಣ, ಜೀವನದಲ್ಲಿ ಮೊದಲನೇ ಸರಿ ಈ ಥರ ಆನೆ ನೀರಲ್ಲಿ ಆಡ್ತಿರೋದು ನೋಡ್ತಿರೋದು. ಏಯ್ ಕ್ಯೂಟ್ ಕ್ಯೂಟ್, ಫುಲ್ ಕ್ಯೂಟ್. ಆನೆ ಸೌಂಡ್ ಮಾಡಿದ್ದು ಮೊದಲೇ ಸರಿ ಗುರು. ಆ ಕೊಕ್ಕರೆಗೆ ಅದು ಮಾಡ್ತಿರೋದಂಗೆ. ವಾ ಅಪ್ಪ ರೆಡಿ ಗುರು, ಹೋಗೋಣ. ಆ ಸೌಂಡಿಗೆ ಏನಾದ್ರು ಅಕ್ಕಪಕ್ಕದಲ್ಲಿರೋ ಆನೆ ಗೀನೆ ಏನಾದ್ರು ಬಂದು ನಮಗೆ ಇಟ್ಬಿಟ್ರೆ ಕಷ್ಟ. ಎಂಥ ಬ್ಯೂಟಿಫುಲ್ ವ್ಯೂ ಗುರು, ಎಂಥ ಬ್ಯೂಟಿಫುಲ್ ವ್ಯೂ. ಅದು ಸಖತ್ತಾಗಿತ್ತು. ಬ್ಯೂಟಿನಲ್ಲಿ ಬ್ಯೂಟಿ. ಆ್ಯಕ್ಚುಲಿ ಬರ್ಬೇಕಾದ್ರೆ ಅಲ್ಲಿಂದ ಅಂದರೆ ಈ ಸೈಡ್ ಹೋಗ್ಬೇಕಾದ್ರೆ ನಾನು ಯೋಚನೆ ಮಾಡ್ಕೊಂಡು ಹೋದೆ, ಹೆಂಗಿದೆ ಅಲ್ವಾ, ಎಷ್ಟು ಮಸ್ತಾಗಿದೆ ಈ ಜಾಗದಲ್ಲಿ. ಪ್ರಾಣಿಗಳು ನೀರು ಕುಡಿಯೋದಕ್ಕೆ ಬರ್ಬೋದು, ಸೈಟಿಂಗ್ ಆಗ್ಬೋದು ಅಂತ. ಹಂಗೆ ಆಯಿತು. ಆನೆ ಕೂಗ್ತಿದ್ದಿದ್ದು ಸೌಂಡ್ ಹೆಂಗಿತ್ತಲ್ಲ ವೈಲ್ಡಲ್ಲಿ. ಫಸ್ಟ್ ಟೈಮ್ ಕೇಳಿದ್ದು. ಎಲ್ಲ ರೋಡಲ್ಲಿ ಈ ಪ್ಯಾಚ್ ಏನು ನೋಡ್ತಾ ಇದ್ದೀರಾ, ಎಲ್ಲ ಆನೆ ಲದ್ದಿನೇ. ಅದು ಸ್ವಲ್ಪ ಹಳೆಯ ಲದ್ದಿಗಳು. ಇಲ್ಲಿದೆ ನೋಡಿ, ಮಾಂಕ್ರಿಗಟ್ಲೆ. ಇದು ಪ್ರಾಪರ್ ಆನೆ ಲದ್ದಿ. ಆ್ಯಕ್ಚುಲಿ ಇದು ಫ್ರೆಶ್ ಅನಿಸುತ್ತೆ. ಮೋಸ್ಟ್ಲಿ ನೆನೆ ರಾತ್ರಿ ಇದ್ದಿದ್ದು. ಒಳಗಡೆ ಎಲ್ಲ ಫುಲ್ ಹಸಿ ಹಸಿಯಾಗಿದೆ. ಈ ಬಿಸಿಲಿಗೆ ಹೊರಗಡೆ ಮಾತ್ರ ಹಂಗೆ ಒಣಗಿದೆ. ಇವೆಲ್ಲ ಪ್ಯಾಚ್ ಥರ ಕಾಣ್ತಿದೆಯಲ್ಲ, ಎಲ್ಲ ಆನೆ ಲದ್ದಿಗಳೇ. ಎಲ್ಲ ಹಳೆವು ಒಣಗೋಗ್ಬಿಟ್ಟವೆ. ವೆಹಿಕಲ್ ಓಡಾಡಿ ಟಾರ್ಗಂಗೆ ಅಂಟ್ಕೊಂಬಿಟ್ಟಿದೆ.
ಇನ್ನೆಷ್ಟು ಆನೆ ಇರ್ಬೋದು ಇಲ್ಲಿ. ಈ ಒಂದು ಸ್ಟ್ರೆಚ್ಚು ಮೋಸ್ಟ್ಲಿ ಆನೆಗಳದೆ ಅನಿಸುತ್ತೆ ರಾಜಭಾರ ಫುಲ್ಲು. ಆಗಲೇ ಬರಬೇಕಾದ್ರೆ ಆ ಸೈಡಿಂದ ಅಂದ್ಕೊಂಡೆ ಥೂ ಆನೆ ಅಂತೂ ಕಾಣಲಿಲ್ಲ, ಆನೆ ಲದ್ದಿ ಆದರೂ ಕಾಣಿಸ್ತಲ್ಲ ನಮ್ಗೆ, ಅದಷ್ಟೇ ನಮ್ಮ ನಸೀಬಲ್ಲಿ ಇದ್ದಿದ್ದು ಅಂತ. ಆ ದೇವ್ರಿಗೆ ಮೋಸ್ಟ್ಲಿ ನನ್ನ ಬೇಜಾರು ಕೇಳಿಸ್ಬಿಡ್ತೇನೋ ತಗೋ ಅಂತ ಅಂದ್ಬಿಟ್ಟು. ಎಂಥ ಒಳ್ಳೆ ವ್ಯೂ ಇರೋದು. ನಾರ್ಮಲಾಗಿ ಇಲ್ಲೆಲ್ಲ ಆನೆ ನಿಂತಿದ್ರು ಓಕೆ ಖುಷಿ ಪಡಿವೆ, ಬಟ್ ಆ ನೀರಲ್ಲಿ ಆಟ ಆಡ್ತಿತ್ತಲ್ಲ ಅದು ವೈಲ್ಡಲ್ಲಿ, ಅದೇ ಮಜಾ, ಅದೇ ಖುಷಿ ಕೊಟ್ಟಿದ್ದು ನೋಡೋಕ್ಕೆ. ಬಾ ಫೋಟೋ ಶೂಟು ಏನು ಭಯ ಭಕ್ತಿನೇ ಇಲ್ಲ. ಬಾಯ್ಸ್ ಯಾಕೋ ನಿಲ್ತಾನೆ ಇಲ್ಲ, ಹೋಯ್ತಾನೆ ಅವರೇ. ಸೊ ಇದು ಕೆಹುಡಿ ಲೇಕು ಓಕೆನಾ, ಇಲ್ಲಿ ನಿಲ್ಲಿಸ್ಬೋದು ಅಂತ ಹೇಳ್ಬಿಟ್ಟು ಟಿಕೆಟ್ ಕೂಡ ತೊಗೊಂಡ್ವಿ. ಸೊ ಅವ್ರು ಯಾಕೋ ನಿಲ್ಲಿಸ್ತಾನೆ ಇಲ್ಲ, ಹಂಗೆ ಹೋಯ್ತವ್ರೆ. ಅವ್ರು ಹೇಳಿದ್ರು ನಿಲ್ಸಂಗಿದ್ರೆ ಟಿಕೆಟ್ ತೊಗೊಳ್ಳಿ, ಇಲ್ಲ ಹಂಗೆ ಹೋಗ್ಬೋದು ಅಂತ. ಇವಮ್ಮ ನಾವು ಇಲ್ಲ ಆಂಟಿ ನಿಲ್ಲಿಸಿದ್ವಿ, ಹೆಂಗಾರ ಅಲ್ಲಿ ಕೊಟ್ಬಿಡಿ ಅಂತ ಅಂದ್ಬಿಟ್ಟು ಟಿಕೆಟ್ ಇಸ್ಕೊಂಡ್ವಿ. ನೋಡಿದ್ರೆ ಅವ್ರು ಹಂಗೆ ಹೋಯ್ತವ್ರೆ. ಒಟ್ಟಿಗೆ ಬಂದಿದ್ದೀವಿ, ನಾನು ಒಬ್ಬನೇ ಹೋಗ್ಬಿಟ್ಟು ಅದು ನೋಡ್ಕೊಂಬರ್ತೀನಿ ಅಂತ ಹೋಗೋಕ್ಕಾಗಲ್ಲ. ಪೆಟ್ರೋಲು ತುಂಬ ಕಡಿಮೆ ಆಗಿಬಿಟ್ಟಿದೆ ಗಾಡಿನಲ್ಲಿ. ಅದೇನೋ ಗೊತ್ತಿಲ್ಲ, ಲಾಸ್ಟಲ್ಲಿ ಗೊತ್ತೇ ಆಗೋದಿಲ್ಲ ಪೆಟ್ರೋಲ್ ಎಷ್ಟು ಉಳಿದಿರುತ್ತೆ ಗಾಡಿನಲ್ಲಿ, ಎಷ್ಟು ಕಿಲೋಮೀಟ್ರ್ ಬರುತ್ತೆ ಅಂತ. ಆ್ಯಂಡ್ ಅದ್ರ ಜೊತೆಗೆ ಇದು ಫಾರೆಸ್ಟ್ ರೂಟ್ ಅಲ್ವಾ, ಸೊ ಇಲ್ಲೆಲ್ಲೂ ಪೆಟ್ರೋಲ್ ಬಂಕ್ಗಳು ಇರಲಿಲ್ಲ, ಸಿಗ್ಲೂ ಇಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಹೊಡ್ತಾ ಬೀಳೋ ಸಿಚುವೇಶನ್ಸ್ಗಳು ಕಾಣ್ತಾ ಇದೆ. ಅದಕ್ಕೋಸ್ಕರ ಶಿಸ್ತಾಗಿ ಗಾಡಿ ಆಫ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲೆಲ್ಲಾಗುತ್ತೆ ಅಲ್ಲೆಲ್ಲಿ ಪೆಟ್ರೋಲ್ ಉಳಿಸೋಣ ಅಷ್ಟೇ. ಸೊ ಅದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಇವಾಗ. ಸೊ ಅವ್ರ ಗಾಡಿನೂ ರಿಸರ್ವಾಗಿ ಬಂದಿದೆಯಂತೆ, ಅವರು ಪೆಟ್ರೋಲ್ ಹಾಕ್ಸ್ಬೇಕು. ಬಟ್ ಅದು ಪ್ಲ್ಯಾಟಿನಮ್, ಆರಾಮಾಗಿ 1 ಲೀಟ್ರ್ ಪೆಟ್ರೋಲ್ ಇದ್ದರೂ 80 ಕಿಲೋಮೀಟ್ರ್ ಹೋಗ್ಬಿಡ್ಬೋದು. ಮತ್ತು ನಮ್ದು ಹಂಗೆ ಆಗೋದಿಲ್ಲ, ಅವ್ರದಿಂದ ಇಟ್ಕೊಂಡು ಪೋಟ್ಕೊಳ್ಳೋಕ್ಕೋ ಬಾಟ್ಲು ಗೀಟ್ಲು ಅವೆಲ್ಲ ಎರಡನೇ ಆಪ್ಷನ್ನೇ ಇಲ್ಲ ನಮಗೆ. ಎಕ್ಸಿಟ್ ಚೆಕ್ ಪೋಸ್ಟಿಗೆ ಬಂದೆವು ನಾವು. ಇಷ್ಟೊಂದು ವೆಹಿಕಲ್ಸು, ಸಿಕ್ಕಾಬಟ್ಟೆ ವೆಹಿಕಲ್ಸ್ ಬಂದು ಆಗಲೇ ಎಕ್ಸಾಕ್ಟ್ಲಿ ಇಲ್ಲೇ ತುಕಾಲಿ ಈ ಥರ ನಾನು ಗೋಪುರ ಕೈ ಕೊಟ್ಟಿದ್ದು. ಓಕೆ, ಸೊ ಗೈಸ್ ಇಲ್ಲೇ ಸ್ಟಾಪ್ ಮಾಡಿದ್ದೀವಿ. ಸ್ವಲ್ಪ ಮುಂದೆ ಬಂದುಬಿಟ್ಟು ಆಲ್ಟಿಟ್ಯೂಡ್ ಇಳ್ದಿದ್ದಕ್ಕೆ ಕಿವಿಯೆಲ್ಲ ಗುಯಿ ಅಂತ ಇದೆ, ಕೇಳಿಸ್ತಾ ಇಲ್ಲ. ಸೊ ಇವಾಗ ಆ್ಯಕ್ಚುಲಿ ಪ್ಲ್ಯಾನ್ ಯಾಕೋ ಡ್ರಾಪ್ ಮಾಡೋ ಥರ ಸಿಚುವೇಶನ್ನು ಸಿನಾರಿಯೋಗಳು ಎದ್ದು ಕಾಣ್ತಾ ಇದೆ. ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋದು ಬೇಡ ಅಂತ ಅನ್ಕೋತಾ ಇದ್ದೀವಿ. ಆಲ್ರೆಡಿ ಬಿಸಿಲು ಹೊಡಿತಾ ಇದೆ ಸಿಕ್ಕಾಬಟ್ಟೆ ಒಂದು. ಆ್ಯಂಡ್ ಎರಡನೇದು, ಅಲ್ಲಿಂದ ನಾವು ಚೆಕ್ ಮಾಡಿದಾಗ ಗೂಗಲ್ ಮ್ಯಾಪ್ಸಲ್ಲಿ ಆಲ್ಮೋಸ್ಟ್ 180 ಕಿಲೋಮೀಟ್ರು ಗೋಪಾಲ ಸ್ವಾಮಿ ಬೆಟ್ಟ ಪ್ಲಸ್ ಮೈಸೂರು. ಸೊ ಅಲ್ಲಿಗೆಲ್ಲ ಹೋಗ್ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಂ, ನಿಲ್ಸ್ಕೊಂಡವ್ರಾ? ಕಿವಿ ಏನು ಕೇಳ್ತಾನೆ ಇಲ್ಲ. ನನಗೂ ಅವ್ರು ಮಾತಾಡ್ತಿರೋದು ನನಗೆ ಕೇಳಿಸ್ತಾ ಇಲ್ಲ, ಬರೀ ನಾನು ಬ್ಲಾಗ್ ಮಾಡ್ತಿರೋದು ನಾನು ಮಾತಾಡ್ತಿರೋ ಒಂಚೂರು ಕೇಳಿಸ್ತದೆ ಅಷ್ಟೇ. ಬಿಸಿಲು ಸಿಕ್ಕಾಪಟ್ಟೆ ಹೊಡಿತಾ ಇದೆ ಒಂದು ಕಡೆ. ಅಣ್ಣ ಏನಣ್ಣ ಅದು ಸ್ಕೂಲಾ? ಆ ಲೆವೆಲ್ ಗಾಡಿಗಳು, ಕಾರ್ಗಳು. ಪೇರೆಂಟ್ಸ್ ಮೀಟಿಂಗ್ ಬ್ರೋ, ಪೇರೆಂಟ್ಸ್ ಮೀಟಿಂಗ್ ಈ ನರಿ ಕಾರು ಬೈಕು ಬೋರ್ಡಿಂಗ್ ಇದು. ಅದಕ್ಕೆ ಗಾಡ್ ಮಧ್ಯೆ, ಒಳ್ಳೆ ನೇಚರ್ ಮಧ್ಯೆ, ಫ್ರೆಶ್ ಆಗಿದೆ, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣದಲ್ಲಿ ಹುಡುಗರು ಬೆಳೀತಾವ್ರೆ. ಬಿಸಿಲು ಸರಿಯಾಗಿ ಕೆಚ್ಚಿ ಕೆಡುತ್ತಾ ಇದೆ. ಏನು ಹೇಳ್ತೀರಾ, ಬಡ್ಡಿ ಮಗುಂದು ಬಿಸಿಲು. ಬಾ ಥ್ಯಾಂಕ್ಸ್ ಅಣ್ಣ, ಚೆನ್ನಾಗಿದೆ, ನೋಡಿದೆ. ಸೊ ಅಲ್ಲಿ ಒಂದು ಟ್ರೀ ಹೌಸ್ ಇತ್ತು. ಸೊ ಅದನ್ನು ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದು. ಆನೆಗಳು ಬರ್ತವೆ ಅನಿಸುತ್ತೆ, ಅದಕ್ಕೋಸ್ಕರ ಅವ್ರು ಹಂಗೆ ಮೇಲ್ಗಡೆ ಕಟ್ಕೊಂಡಿರೋದು. ಆನೆಗೀನೆ ಬಂದರೆ, ಗೊತ್ತಾದರೆ, ಸೌಂಡ್ ಗೀಂಡ್ ಬಂದರೆ ಬಾಳೆ ಎಲ್ಲ ತಿನ್ನೋದಕ್ಕೆ ಬರುತ್ತೆ ಅನಿಸುತ್ತೆ. ಅವಾಗ ಅದನ್ನು ಎದುರಿಸ್ಬೋದು, ದೂರ ಓಡಿಸ್ಬೋದು, ಮೋಸ್ಟ್ಲಿ ಪಟಾಕಿ ಗೀಟಾಕಿ ಹೊಡಿಬೋದು ಅನಿಸುತ್ತೆ. ಸೊ ಗೈಸ್, ಇವಾಗ ಮ್ಯಾಟ್ರ್ ಏನು ಗೊತ್ತಾ, ಇವಾಗ ಒಂದು ಡಿಸ್ಕಷನ್ ಹಾಕಿದ್ವಿ ನಿಂತ್ಕೊಂಡು. ಡಿಸ್ಕಷನ್ ಪ್ರಕಾರ ಮತ್ತೆ ವಾಪಸ್ಸು ನಡಿ ಹೋಗೋಣ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಅಂತ ಫಿಕ್ಸ್ ಆದ್ವಿ. ಬಿಕಾಸ್ ಇಷ್ಟು ದೂರ ಬಂದಿದ್ದೀವಿ, ಬಂದ್ಬಿಟ್ಟು ಹೋಗೋದಾ ಅಂತ ಒಂದು ಕಡೆ ಅನ್ನಿಸ್ತು. ಅವರು ಬೇರೆ ಇಲ್ಲ ಬಂದ್ಬಿಡಿ ಇಷ್ಟು ದೂರ ಬಂದಿದ್ದೀರಾ ಅಂತ ಬೇರೆ ಹೇಳ್ತಾಯಿದ್ರು ನಮ್ಮ ಲೋಕಲೈಟ್ಸು. ಸೊ ಅವ್ರ ಏರಿಯಾ ಅಲ್ವಾ, ಅವ್ರ ಊರಲ್ವಾ, ನಾವಿಲ್ಲ ಅನ್ನೋಕ್ಕಾಗುತ್ತಾ? ಅದಕ್ಕೆ ಅವ್ರಿಗೊಂದು ಕೃತಜ್ಞತೆ ಆ್ಯಂಡ್ ಗೌರವ ಸಲ್ಲಿಸೋದಕ್ಕೆ ನಾವು ಆಯಿತು ನಡೀರಿ ಅಂತ ಒಪ್ಕೊಂಡ್ವಿ. ಪೆಟ್ರೋಲ್ ಗೈಸ್, ಪೆಟ್ರೋಲ್ ಬಂಕು ಸಿಕ್ತು ಕೊನೆಗೂ ನಮಗೆ. ಮುಂದೆ ಬಂದುಬಿಟ್ಟು ನನ್ನ ಅನ್ಸಂಗೆ ಚಾಮರಾಜನಗರ ಮೇನ್ ಸಿಟಿನಲ್ಲಿ ಸ್ಟಾಪ್ ಮಾಡಿದ್ದೀವಿ. ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ಕುಲ್ಫಿ ಐಸ್ ತೊಗೊಂಡಿದ್ದೀವಿ. ಕ್ರೇಜಿ ಅಂದರೆ ಕ್ರೇಜಿ ಗುರು, ಏನು ಬಿಸಿಲು ಹೊಡಿತಾ ಇದೆ ಅಂತೀರಾ. ಐಸ್ ಕ್ರೀಮ್ ಅಂಗಡಿಯೆಲ್ಲ ತುಂಬಿಟ್ಟವ್ರೆ ಜನ. ಇಲ್ಲಿ ಏನೋ ಸೀನ್ ನಡೀತಾ ಇದೆ, ಅದಕ್ಕೆ ನಾನು ಇಬ್ಬರು ಎಗ್ನಾಗ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ಬಿಸಿಲು, ಸಿಕ್ಕಾಬಟ್ಟೆ ಬಿಸಿಲು, ಏನು ಹೊಡಿತಾ ಇದೆ ಅಂತೀರಾ, ಹೆಚ್ಚಿಗೆ ಕೆಡುತ್ತಾ ಇದೆ. ಬಟ್ ಎನಿವೆ, ಇಲ್ಲಿ ಐಸ್ ಕ್ರೀಮು ಸ್ವಲ್ಪ ತಂಪು ಮಾಡುತ್ತೆ. ನಾವಂತೂ ಫುಲ್ ಊಸ್ಟ್ ಆಗಿಬಿಟ್ಟಿದ್ದೀವಿ. ಸೊ ಅವಲೇ ಐಸ್ ಕ್ರೀಮ್ ತಿನ್ನೋಕ್ಕೆ ನಿಲ್ಸಿದ್ವಿ. ಅದಾದಮೇಲೆ ಮತ್ತೆ ಮಾತಾಡ್ಬಿಟ್ಟು ಮತ್ತೆ ಪ್ಲ್ಯಾನ್ ಚೇಂಜ್ ಮಾಡಿದ್ವಿ.
ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋದು ಬೇಡ ಆಗಲ್ಲ ಅಂತ ಸಿಕ್ಕಾಬಟ್ಟೆ ಬಿಸಿಲು ಹೊಡಿತಾ ಇದೆ ಆ್ಯಂಡ್ ಎನರ್ಜಿ ಇಲ್ಲ. ಬೆಳಿಗ್ಗೆ ಒಂದು ದೋಸೆ ತಿಂದಿದ್ದೆ ಎಲ್ಲರೂ, ಸೊ ಆಗೋದಿಲ್ಲ ಅಂತ ಅನ್ನಿಸ್ತು ನಮಗೇ. ಸೊ ಅದಕ್ಕೆ ನಾವೆಲ್ಲರೂ 3 ಜನ ಶಿಸ್ತಾಗಿ ಕುತ್ಕೊಂಡು ತಿನ್ನೋಕ್ಕೆ ಬೆಳಗ್ಗೆ ತಿಂದಿದ್ದು ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ತಿನ್ನಲ್ಲ ದೋಸೆ, ಅದೇ ಜಾಗಕ್ಕೆ ಬಂದುಬಿಟ್ಟು ಗೀ ರೈಸ್ ಆರ್ಡ್ರ್ ಮಾಡ್ಕೊಂಡು ತಿಂತಾಯಿದ್ದೀವಿ. ಶೃಂಗಾರ್ ಸಾಗರ್ ಸಿಂಗಾರವಾಗಿ ಊಟ ಕೊಟ್ಟರು, ಹೊಟ್ಟೆ ತುಂಬಿತು. ಅಬ್ಬಾ ಇವಾಗ ಹೊರಡೋಣ ಬನ್ನಿ. ಸಂಧಿ ಬಂದಿಲ್ಲೆಲ್ಲ ನುಗ್ಸಿಟ್ಬಿಟ್ಟವ್ರೆ. ಸೊ ಗೈಸ್ ಹೊರಟ್ವಿ. ಇವಾಗಷ್ಟೇ ಜಸ್ಟ್ ನಾನು ನೋಟಿಸ್ ಮಾಡಿದ್ದು ಓಡೋ ರನ್ ಆಗ್ತಾಯಿಲ್ಲ ನೋಡಿ, 0ನಲ್ಲೇ ನಿಂತ್ಕೊಂಡಿದೆ. ಯಾಕೋ ಗೊತ್ತಿಲ್ಲ, ವಯರ್ ಗಿಯರ್ ಏನೋ ಕಟ್ಟಾಗ್ಬಿಡ್ತಾ ಕಾಣ್ತಾ ಇಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ಬ್ರೇಕ್ ಆಗ್ತಾಗ ನೋಡ್ತೀನಂತೆ. ಒಂದು ವಯರ್ ಕಟ್ಟಾಗಿರುತ್ತೆ, ಇಲ್ಲಾಂದರೆ ಫ್ಯೂಸ್ ಹೋಗಿರುತ್ತೆ. ಎಕ್ಸ್ಟ್ರಾ ಸ್ಟಾಕು ಫ್ಯೂಸ್ ಇಟ್ಕೊಂಡಿದ್ದೀನಿ ನಾನು, ಅದು ಬೆಂಗಳೂರಲ್ಲಿದೆ, ಮನೇಲಿದೆ, ಹಾಕ್ಬೋದು ಅಕಸ್ಮಾತ್ ಏನಾದ್ರು ಫ್ಯೂಸ್ ಹೋಗಿದ್ರೆ. ಸದ್ಯ ಇದ್ರ ಫ್ಯೂಸ್ ಹೋಗಿದೆ. ಅಕಸ್ಮಾತ್ ಏನಾದ್ರು ಗಾಡಿ ಇದು ಸ್ಟಾರ್ಟ್ ಆಗೋದಕ್ಕೆ ಏನಾದ್ರು ಫ್ಯೂಸ್ ಒಂದಿರುತ್ತೆ, ಸೊ ಅದೇನಾದ್ರು ಹೋಗ್ಬಿಟ್ಟಿದ್ರೆ ಇನ್ನೂ ಪ್ರಾಬ್ಲಮ್ ಆಗ್ಬಿಡೋದು. ಗಾಡಿನೇ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಓವರಾಗೆಲ್ಲ ಎಲೆಕ್ಟ್ರಾನಿಕ್ಸ್ ಇದ್ಬಿಟ್ರೆ ಹಿಂಗೆ ಆಗೋದು ನೋಡಿ. ನಮ್ಮ ಸ್ಪ್ಲೆಂಡರು, ಬಜಾಜ್ ಪ್ಲಾಟಿನಮ್ಮು ಎಲ್ಲ ಹೆಂಗಿದ್ದಾವೆ. ಹಾಂ, ನಮಗಿಲ್ಲಿ ರೆಡ್ ಲೈಟ್ ತೋರಿಸ್ತೈತೆ. ರೆಡ್ ಲೈಟ್ ತೋರಿಸ್ತಿದ್ದಿದ್ರೆ ಕ್ಲೋಸ್ ಆಗಬೇಕಾಗಿತ್ತು ತಾನೆ, ಬಟ್ ಇಲ್ಲ, ಓಪನ್ ಇದೆ. ಮತ್ತೊಂದು ಐಸ್ ಕ್ರೀಮ್ಗೆ ಜೈ ಅಂತ ಹೇಳಿದ್ದೀವಿ. ಕೆಚ್ಚಿ ಕೆಡುತ್ತಾ ಇದೆ, ರುಬ್ಬಿ ಬಿಸಾಕ್ತೈತೆ. ಏನು ಹೇಳ್ತೀರಾ, ಯಾಕೆ ಕೇಳ್ತೀರಾ? ಕಣ್ಣೀರು ಬರ್ತಾವೆ, ಅದೊಂದು ಬಾಕಿ. ಕಣ್ಣೀರು ಬೆವರು ಯಾವುದು ಗೊತ್ತಾಯ್ತಾರೆ, ಆ ಥರ ಸುರಿತೈತೆ. ಗೊತ್ತಾಯ್ತು. ನೀರು ಎಷ್ಟು ಬಿಸಿಯಾಗಿ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಬಿಸಿಲಂಗೆ ಎಳೆದು ಬಿಸಾಕ್ತೈತೆ ಎನರ್ಜಿನ. ಬರೀ ನಾನು ಒಬ್ಬನಿಗೆ ಅಂತ ಹಂಗೆ ಆಗ್ತಿದ್ದೀನೋ ಅಂತ ಅಂದ್ಕೊಂಡೆ, ಬಟ್ ಇಲ್ಲ, ಇವ್ರುಗಳು ಅದೇ ಹೇಳ್ತಿರೋದು. ನಾನೇ ಒಂದಿಷ್ಟು ದೂರ ಹೋಗ್ಬಿಟ್ಟು ಅದಾದ್ಮೇಲೆ ಬ್ರೇಕ್ ಆಗೋಣ ಅಂದ್ಕೊಂಡೆ. ಇವ್ರು ನನಗಿಂತ ಮುಂಚೆ ಬ್ರೇಕ್ ಹಾಕೋಣ ಅಂತ ಬಂದ್ಬಿಟ್ಟು ಬ್ರೇಕ್ ಹಾಕಿ ಐಸ್ ಕ್ರೀಮ್ ತಿಂದಿದ್ದು. ಫೈನಲಿ ನಾವು ಬಂದು ರೀಚ್ ಆಗಿದ್ದೀವಿ ನಂಜನಗೂಡು. ದೇವ್ರೆ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಇಲ್ಲಿ ಬಲ್ಗಡೆ ಇರೋ ಹೊಳೆನಲ್ಲಿ ಹಂಗೆ ಈಜೊಡ್ಕೊಂಡು ಬಿದ್ದೊದ್ದಾಡ್ಕೊಂಡು ಬರೋಣ ಅನ್ನೋ ಫೀಲ್ ಬರ್ತೈತೆ. ಮೈಸೂರಲ್ಲಿ ಯಾವುದೋ ಜಾಗಕ್ಕೆ ಬಂದಿದ್ದೀವಿ. ಮ್ಯಾಟ್ರ್ ಏನಪ್ಪ ಅಂತ ಹೇಳಿದ್ರೆ, ಸಾಯಂಕಾಲ ಅಡುಗೆ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಐಟಮ್ ಬೇಕು. ಬಾರ್ಬಿಕ್ಯೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಸ್ಕ್ಯೂವರ್ಸ್ ಎಲ್ಲ ತೊಗೊಂಬಂದಿದ್ದೀವಿ ಬೆಂಗಳೂರಿಂದನೇ. ಬಟ್ ಅದಕ್ಕೆ ಮಸಾಲೆ ಬೇಕು, ಅದಕ್ಕೋಸ್ಕರ ಬಂದಿರೋದಿಲ್ಲಿ. ನಮ್ಮ ಲೋಕಲ್ ಬಾಯ್ ಇಲ್ಲಿ ಕರ್ಕೊಂಬಂದಿದ್ದಾರೆ ಇವ್ರ ಜೊತೆ. ಸೊ ಬನ್ನಿ ಹೊರಗಡೆ ಹೋಗಿ ಅಂತ. ಆ್ಯಕ್ಚುಲಿ ಸುಸ್ತಾಗ್ಬಿಟ್ಟಿದೆ, ಸಿಕ್ಕಾಬಟ್ಟೆ ತಿಕ್ಕಾನು ಹೋಗ್ತಾ ಇದೆ. ಸೊ ಅದಕ್ಕೆ ಏನು ಹೇಳಬೇಕು, ಏನು ಮಾತಾಡಬೇಕು ಅನ್ನೋದು ಬಾಯಿಗೆ ಬರ್ತಾಯಿಲ್ಲ. ಗೈಸ್ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ದೊಡ್ಡದಾಗಿದೆ ಗೈಸ್ ಇದು. ಬ್ಯೂಟಿಫುಲ್ ಸ್ಕೈ ಗೈಸ್. ಒಳ್ಳೆ ಸನ್ಸೆಟ್ ಆಗುತ್ತೆ. ಇವಾಗ ಒಂದು ಸ್ವಲ್ಪ ತಂಪಾಗಿ ಪ್ರಶಾಂತವಾಗಿದೆ. ಸೊ ಒಳಗಡೆ ಹೋಗ್ಬಿಟ್ಟು ಏನು ಶಾಪಿಂಗ್ ಮಾಡಿದೆ ಅಷ್ಟು ದೊಡ್ಡ ಇದರಲ್ಲಿ ಅಂತ ಅಂದರೆ ಬರೀ 2 ಐಟಮ್ ಶಾಪಿಂಗ್ ಮಾಡಿದ್ವಿ. ಒಂದು ಚಿಕನ್ ಮಸಾಲ, ಇನ್ನೊಂದು ಬಾರ್ಬಿಕ್ಯೂ ಮಾಡೋಣ ಅಂದ್ಬಿಟ್ಟು. ಏನು ಪೋಲಿಗಳ ಥರ ಆಡ್ತಾರೆ ನೋಡಿ ಬ್ರೋ. ನಾನು ನಿಮ್ಮ ಜೊತೆ ಎಲ್ಲ ಬರೋದೇ ಇಲ್ಲ. 4 ಜನ ನೋಡಿದ್ರೆ ಏನು ಅಂದ್ಕೊಳ್ಳಲ್ಲ ನನ್ನನ್ನು ಅನ್ಕೋತಾರೆ. ನಿಮ್ಮಿಬ್ಬರನ್ನ ನಿಮ್ದವ್ರ ಜೊತೆ ಇದ್ದಾರೆ ಅಂತ ನನ್ನ ಮೇಲೆ ಸಂಶಯ ಪಡ್ತಾರೆ. ಯಾರೋ ತಂದ್ಬಿಟ್ಟು ನೋಡಿ ನಮ್ಮ ಗಾಡಿ ಅಡ್ಡನೇ ನಿಲ್ಲಿಸ್ಬಿಟ್ಟವ್ರೆ. ಏನು ಜನ ಬ್ರೋ, ಗುದ್ಬಿಟ್ಟವನಾ ಬ್ರೋ? ಕೂರಿಸಿ ಬ್ರೋ ನೋಡೋಣ. ಮುರ್ಕೊಂಡತ್ತೋ ಅಲ್ಲಿ 150 ರೂಪಾಯಿ ಒಂದು ಸ್ಕ್ಯಾಮ್ ಆಯ್ತು. ಆ್ಯಕ್ಚುಲಿ ಫೋನ್ಪೇ ಮಾಡಿದ್ದು ನಾವು, ದುಡ್ಡು ಹೋಯ್ತು, ಬಟ್ ಅಲ್ಲಿ ಟ್ರಾನ್ಸಾಕ್ಷನ್ ಆಗಿಲ್ಲ ಅಂದರು. ಮತ್ತೆ ಎಕ್ಸ್ಟ್ರಾ ಪೇ ಮಾಡಿ ಬರೋ ಥರ ಆಯಿತು. ಆಮೇಲೆ ಅದನ್ನು ತೀರಿಸ್ಕೊಬೋದು ಇಲ್ಲಿ ಕುತ್ಕೊಂಡ್ರೆ. ಅದನ್ನು ಮುರಿದಾಕ್ಬಿಟ್ಟು ಇವತ್ತು ಮತ್ತೊಮ್ಮೆ ಟ್ರಿಪಲ್ಸ್ ಹೊಡಿತಾ ಇದ್ದೀವಿ, ರೂಲ್ ಬ್ರೇಕ್ ಮಾಡ್ತಾ ಇದ್ದೀವಿ. ನನ್ನ ಗಾಡಿನಲ್ಲೇ ನಿಲ್ಲಿಸ್ಬಿಟ್ಟು ಇಲ್ಲೇನೋ ತೊಗೊಬೇಕಾಗಿತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ 3 ಜನ. ಆ್ಯಂಡ್ ಚಿಕನ್ಗೆ ಆರ್ಡರ್ ಕೊಟ್ಬಿಟ್ಟು ಅಲ್ಲಿ ಬಂದಿದ್ದೀವಿ. ಮಲ್ಲಿಗೆ ಕರಿಮಣಿ ಮಾಲೀಕ ನೀನಲ್ಲ. ಚಿಕನ್ ಇದೆ ಇಲ್ಲಿ, ಆ್ಯಂಡ್ ಇಲ್ಲಿ ಮಸಾಲ ಒಂದಿದೆ. ಸೊ ಬಾರ್ಬಿಕ್ಯೂ ಮಾಡೋಣ ಅಂದ್ಕೊಂಡಿದ್ದೀವಿ. ಹೊರಗಡೆ ಇದ್ಲೆಲ್ಲ ತಂದಿದ್ದೀವಿ. ಫುಲ್ ಪ್ರೊಫೆಷ್ನಲ್ ಆಗಿ ಇದ್ಲು ತಂದಿದ್ದಾರೆ. ನಮ್ಮನೆಲ್ಲರೂ ಚಿಪ್ಪಲ್ಲಿ ಮಾಡ್ತಿದ್ವಿ, ಬಟ್ ಇಲ್ಲಂಗೆಲ್ಲ ಇದ್ಲೇ ತಂದಿದ್ದಾರೆ. ಸೊ ಅದಕ್ಕೆಲ್ಲ ಮ್ಯಾರಿನೇಷನ್ಗೆ ಕಲಿಸಿಡೋಕ್ಕೆ ಗೊತ್ತಲ್ಲ, ಬಾರ್ಬಿಕ್ಯೂ ಒಂದು ಲೆವೆಲ್ಗೆ ಅನುಭವ ಜಾಸ್ತಿ ಇದೆ ಬಾರ್ಬಿಕ್ಯೂ ಮಾಡಿ. ಸೊ ಅದಕ್ಕೋಸ್ಕರ ಎಲ್ಲ ನನಗೆ ಹಾಕ್ಬಿಟ್ರು, ನೀನೇ ಮಾಡು ಅಂತ ಅಂದ್ಬಿಟ್ಟು ಅದಕ್ಕೆ ಮಾಡೋಣ ಅಂತ ಕುತ್ಕೊಂಡಿದ್ದೀನಿ. ಪಟ್ ಅಂತ ಇದನ್ನು ಮ್ಯಾರಿನೇಟ್ ಮಾಡಿಬಿಟ್ಟು ಅಲ್ಲಿ ಇನ್ನೊಂದು ಐಟಮ್ ರೆಡಿ ಆಗ್ತಾಯಿಲ್ಲ, ಬಟ್ ಇನ್ನೊಂದು ಐಟಮ್ ಮಾಡ್ತಾಯಿದ್ದೀನಿ, ಚಿಕನ್ ಫ್ರೈ. ಈಗ ನೋಡಿ ನಮ್ಮ ಚಿಕನ್ ಬಾರ್ಬಿಕ್ಯೂಗೆ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿ ಕಲಸಿಟ್ಟಿದ್ದೀನಿ. ಇಲ್ಲಿ ಚಿಕನ್ ಫ್ರೈಗೆ ರೆಡಿ ಇದೆ. ಸೊ ಬಾಯ್ಸ್ ಎಲ್ಲ ಕಾಯ್ತಾವ್ರೆ ಯಾವಾಗ ರೆಡಿ ಆಗುತ್ತೆ ಅಂತ. ಅದು ಎಲ್ಲಿ ಕೈ ಇಟ್ಕೊಂಡ್ರಿ ಹೇಳಿ ಇದೊಂದ್ಸರಿ. ಬೇಡ ಬಿಡಿ ಪಾಪ, ಕಣ್ಗಳು ಹೋಗ್ಬಿಡ್ತಾವೆ. ನನಗೆ ಕಾಣಿಸಿರ್ಲಿಲ್ಲ, ಇವಾಗ ಕಾಣಿಸ್ತದೆ ನನಗೆ. ಜುಗಾಡು ಮೇಲೆ ಜುಗಾಡು ಏನೇನೋ ಮಾಡಿ ಅವಾಗಲಿಂದ ತಲೆ ಓಡಿಸಿ ಕೊನೆಗೆ
ನಮ್ಮ ಬಾರ್ಬಿಕ್ಯೂ ಮಾಡೋದಕ್ಕೆ ಒಂದು ಸೆಟಪ್ ರೆಡಿ ಮಾಡ್ಕೊಂಡಿದ್ದೀವಿ. ಆ ಸೆಟಪ್ ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ, ಮೇ ಬಿ ಸ್ವಲ್ಪ ಜನಕ್ಕೆ ಅದು ಯೂಸ್ ಆಗ್ಬೋದು. ಸೊ ಟೆರಸ್ ಮೇಲೆ ಜಾಗ ಎಲ್ಲ ಮಾಡೋದಕ್ಕೆ ಅಂತಂದರೆ ಈ ಥರದ್ದು ಒಂದು ಕಡ್ಪಾಕಲ್ಲು ಆ್ಯಕ್ಚುಲಿ ಇಲ್ಲೇ ಇತ್ತಿದ್ದು, ಇದನ್ನ ಎತ್ಕೊಂಡಿದ್ದೀವಿ. ಕಡ್ಪಾಕಲ್ ಮೇಲೆ ಅದು ಹೊಡೆದಾಗಬಾರ್ದು ಬಿಸಿಗೆ ಅಂತ ಅಂದ್ಬಿಟ್ಟು ಚಾನ್ಸಸ್ ಇರುತ್ತೆ ಹೊಡೆದೋಗೋದಕ್ಕೆ. ಸೊ ಅದಕ್ಕೋಸ್ಕರ ಒಂದು ಲೇಯರ್ ಆಫ್ ಮಣ್ಣು ಹಾಕಿದ್ದೀವಿ, ಅದ್ರ ಮೇಲೆ ಚಾರ್ಕೋಲ್ ಇಟ್ಟಿದ್ದೀವಿ. ಸೊ ಚಾರ್ಕೋಲೆಲ್ಲ ಬೆಂಕಿ ಎಲ್ಲ ಹಾಕ್ಸಿ ಕೆಂಡ ಮಾಡಿಸಿ ಅದಾದಮೇಲೆ ಅದೇ ಕಡ್ಪಾಕಲ್ಲಿನ ಪೀಸ್ಗಳಲ್ಲಿ ಬಿದ್ದಿದ್ವು. ಸೊ ಅವನ್ನೆಲ್ಲ ನಿಲ್ಲಿಸಿಟ್ಬಿಟ್ಟು ಅದ್ರ ಮೇಲ್ಗಡೆ ಚಿಕನ್ ಹಾಕಿದ್ದೀವಿ. ಚಿಕನ್ ಸಾರು ರೈಸು ಆಲ್ರೆಡಿ ಆಗಿದೆ ಅಂದ್ಕೊಂಡೆ ನಾನು, ಬಟ್ ರೈಸ್ ಆಗಿಲ್ಲ, ಚಿಕನ್ ಫ್ರೈ ಆಗಿದೆ ಅಷ್ಟೇ ನೋಡಿ. ಸೊ ಇದಕ್ಕಂತೂ ನಾನು ಕೈ ಹಾಕಿಲ್ಲ, ಎಲ್ಲ ಅವರೇ ಮಾಡಿರೋದು, ಅವ್ರ ರೆಸಿಪಿ ಮಾಡಿರೋದು. 9 ಗಂಟೆ ಆಗ್ತಾಯಿದೆ. ಏನೇ ಹೇಳಿ ಮೈಸೂರು ಪೀಸು ಗೈಸ್, ನಿಜವಾಗ್ಲೂ ಮಸ್ತು ಮೈಸೂರು. ಏನು ನೆಮ್ಮದಿಯಾಗಿದೆ ನೋಡಿ, ಒಂದಿಷ್ಟು ಸೌಂಡ್ ಇಲ್ಲ, ಏನೂ ಇಲ್ಲ, ಎಷ್ಟು ಆರಾಮಾಗಿದೆ. ಸೊ ಎನಿವೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ಆ್ಯಸ್ ಯೂಶುವಲ್ ನೆನೆ ಥರನೇ ಇವತ್ತಾನೆ ನೆಮ್ಮದಿಯಾಗಿದೆ, ಪೀಸ್ ಆಗಿದೆ, ಸೌಂಡ್ ಇಲ್ಲ ಅಂತ ಹೇಳಿದೆ. ಇಲ್ಲಿ ನೋಡಿ ಕೂಗಾಡ್ತವ್ರೆ. ನೆನೆ ಥರನೇ ಇಲ್ಲೇ ಹೊರಗಡೆ ಕೂತ್ಕೊಂಡು ತಿನ್ನೋಣ ಅನ್ನೋದು ಪ್ಲ್ಯಾನಿಂಗು, ಬಿಕಾಸ್ ತಂಪಾಗಿ ಗಾಳಿ ಬೀಸ್ತಾ ಇದೆ. ಬಟ್ ಇವತ್ತು ನಿದ್ದೆ ಮಾಡೋಲ್ಲ, ತಪ್ಪು ಮಾಡಲ್ಲ. ಇವತ್ತು ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾಳೆ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊಳ್ಳೆಗಳ ಕಾಟ ಸಿಕ್ಕಾಬಟ್ಟೆ ಅನುಭವಿಸಿದ್ದೀವಿ. ಸೊ ಇವತ್ತು ಅನುಭವಿಸೋದು ಬೇಡ, ಏನಾದ್ರು ಬೇರೆ ಜುಗಾಟ್ ಮಾಡೋಣಂತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವ್ಲಾಗ್ ಇಲ್ಲಿವರೆಗೂ ನೋಡಿದ್ದಕ್ಕೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಿಮ್ಮೆಲ್ರಿಗೂ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್. ಸ್ಟೋರಿ ಯಾರೋ ಒಬ್ರು ಹಾಕಿದ್ದಾರೆ. ಸೊ ಈ ಆನೆ ಕಾಣ್ತಿದೆಯೋ, ಈ ಸೇಮ್ ಆನೆ ನಮಗೆ ಸ್ಪಾಟ್ ಆಗಿತ್ತು. ಸೊ ನೀರೊಳಗೆ ಏನು ನೀರು ಕುಡಿತಾ ಇತ್ತು ಅದೇ ಆನೆ ಇದು. ಸೊ ಅವ್ರಿಗೊಂದು ಸ್ವಲ್ಪ ರೋಡಲ್ಲಿ ಸ್ಪಾಟ್ ಆಗಿದೆ. ಸೊ ನಾವು ಅಲ್ಲಿಂದ ಎಕ್ಸಿಟ್ ಆದ್ವಲ್ಲ, ಆನೆ ಹೊರಗಡೆ ಬಂತು ಅಂದ್ಬಿಟ್ಟು. ಸೊ ಎಕ್ಸಿಟ್ ಆದಾಗ ಕೆಲವರಿಗೆ ರೋಡಲ್ಲಿ ಸಿಕ್ಕಿದೆ. ಇವಾಗ ಒಂದು ನ್ಯೂಸ್ ಬಂತು. ಸೊ ಆ ನ್ಯೂಸ್ ಏನು ಅಂತ ಅಂದರೆ ಆ್ಯಕ್ಚುಲಿ ಬೇಜಾರಾಗೋ ನ್ಯೂಸೇ. ನಾವು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಬಂದುಬಿಟ್ವಿ ಅಲ್ವಾ, ಆಗಲ್ಲ ಸುಸ್ತಾಯಿತು ಅಂತ ಹೇಳ್ಬಿಟ್ಟು. ಸೊ ಇನ್ನೂ ಒಬ್ಬರು ಫ್ರೆಂಡ್ ಏನಿದ್ರು ಅವ್ರು ಹೋದರು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಸೊ ಅವ್ರಿಗೆ ಹುಲಿ ಸ್ಪಾಟ್ ಆಗಿದೆ. ಚಿರತೆನೂ ಅಲ್ಲ, ಹುಲಿ. ರೋಡ್ಗೆ ತುಂಬ ಕ್ಲೋಸಲ್ಲಿದೆ. ಇದೇ ರೋಡ್ ಬ್ಯಾರಿಕೇಡು ಅಲ್ಲಿಂದ ತುಂಬಾ ಕ್ಲೋಸಲ್ಲಿ.